ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತು ನಾನು ನಾವು ಟೆಂಪಲ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೇವೆ. ಸ್ವಲ್ಪ ಕಮ್ಮಿ ಇದು ಅವರಿಗೆ ಬೇಕಾದಾಗೆ ಮಾಡಿದವರು. ಇದನ್ನ ಇರೇ ಕೊಡಿಸ್ಲಕ್ಕ ಬಂದ್ರೆ ಮೊಬೈಲ್ ಆ್ಯಪ್ ಉಂಟು ಮಂಡ್ಯದಲ್ಲಿ. ಮೊಬೈಲಿಗೆ ಬೇಕಿದೀವಿ ಅಲ್ಲ ದೇವಿ ದೇವಿ ಮಾತಾಡ್ಲಿಕ್ಕೆ ಉಂಟಾ? ಎಂತ ಮಾತಾಡುದು? ಎರಡೆರಡು ಐಸ್ ಕ್ರೀಮ್ ತಿನ್ನ ನಿನ್ನ ಮಗ, ಅದಕ್ಕೆ ಎಂತ ಹೇಳು. ನಮಸ್ಕಾರ ಎಲ್ಲರಿಗೂ. ಇವತ್ತು ಲಾವಣ್ಯ ಅವರ ಬ್ಲಾಗ್ಸ್ ಅಲ್ಲಿ ನಾನು ಬರ್ತಾ ಇದ್ದೇನೆ. ಸೊ ಇವತ್ತು ದೃಶ್ ಬ್ಲಾಗ್ಸ್ಗೆ ಒಂದು ಮೊದಲೇ ಎಂಟ್ರಿ ನಂದು. ಸೊ ಇವತ್ತಿನ ಡೇ ಸ್ವಲ್ಪ ಟೆಂಪಲ್ ರನ್ ಅಂತ ಹೇಳಿದೆ. ಸೊ ನೋಡುವ ಯಾವುದೆಲ್ಲ ದೇವಸ್ಥಾನ ಹೋಗ್ತೀವಿ ಅಂತ ಹೇಳಿ. ಸೊ ಬ್ಲಾಗ್ಸ್ ಚಾನಲ್ ಬಗ್ಗೆ ನನಗೆ ನಾನು ನೋಡ್ತೇನೆ, ಆದ್ರೆ ಚಾನಲ್ ಫಸ್ಟ್ ಬರೋದು ಸ್ವಲ್ಪ ಕಷ್ಟನೇ. ಇದು ತುಳುವಲ್ಲಿ ಮಾತಾಡ್ಲಿಕ್ಕೆ ಸುಲಭ, ಮಾಡಿ ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ. ಅದು ಮಾಡ್ತಾ ಇದ್ದೇನೆ. ನೋಡುವ ಎಷ್ಟು ಎಲ್ಲಿವರೆಗೆ ಕನ್ನಡ ಆಗುತ್ತೆ. ಕನ್ನಡ ಮಾತ್ರ ಸ್ವಲ್ಪ ತುಳು ಮಿಕ್ಸ್ ಆಗ್ಬೋದು, ಎಲ್ಲ ಸಹಕರಿಸಿ. ಫಸ್ಟ್ ಟೈಮ್ ಮಾಡೋದಲ್ಲ, ಇಷ್ಟವಾಗಿ ಬರಲಿಲ್ಲ ಬ್ಲಾಗ್ಸಲ್ಲಿ. ಬ್ಲಾಗ್ಸ್ ಫಸ್ಟ್ ಟೈಮು ನಾನು ಬರ್ತಾ ಇದ್ದೇನೆ, ಅವ್ರು ಮಾಡ್ತಾ ಇದ್ದು ಹಿಂದಿಗಡೆ ಸಪೋರ್ಟ್ ಮಾಡ್ತಾ ಇದ್ದೆ. ಅದು ಬೈಕ್ ಓಕೆ, ಇವಾಗ ನಾವು ಟೆಂಪಲ್ಗೆ ಹೊರಡುದು. ಮತ್ತೆ ನಾವು ಯಾವೆಲ್ಲ ಟೆಂಪಲ್ಗೆ ಹೋಗ್ತೇವೆ ಅಂತ ಹೇಳಿ ತೋರಿಸ್ತೇವೆ. ಇವತ್ತು ಶುಕ್ರವಾರ ದಿನ, ಸೊ ಹಾಗಾಗಿ ನಾವು ಫುಲ್ ಡೇ ಟೆಂಪಲ್ಗೆ ಹೋಗುವಂತೇಳಿ ಡಿಸೈಡ್ ಮಾಡಿಯಾಗಿದೆ. ಮನೆಯಿಂದಲೇ ಹೊರಡುವಾಗ ತುಂಬ ಲೇಟ್ ಆಗಿತ್ತು, 11:45 ಆಗಿತ್ತು. ನಾವು ಯಾವಾಗಲೂ ಪ್ರತಿ ಶುಕ್ರವಾರ ನಾವು ಅಂಬಲ್ಪಾಡಿ ಟೆಂಪಲ್ಗೆ ಬರ್ತೇವೆ. ನವರಾತ್ರಿಯ ಫಸ್ಟ್ ಡೇಗೆ ಕೂಡ ನಾನು ಅಂಬಲ್ಪಾಡಿ ಟೆಂಪಲ್ಗೆ ಬಂದಿರೋದು. ನಾವು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ, ನೀವು ಕೂಡ ನೋಡಿರ್ಬೋದು. ಸೊ ಹಾಗಾಗಿ ಇವತ್ತು ಫ್ರೈಡೇ ಆಗಿದ್ದರಿಂದ ಸೊ ನಾವು ಡೈಲಿ ಬರ್ತೇವೆ, ಹಾಗಾಗಿ ನಾವು ಬರಲೇಬೇಕಾಯಿತು. ಮತ್ತು ಬೇರೆ ಟೆಂಪಲ್ಗೆ ಹೋಗುವ ಅಂತೇಳಿ ಕೂಡ ನಾವು ಡಿಸೈಡ್ ಮಾಡಿದ್ವಿ. ಆದರೆ ತುಂಬ ಲೇಟ್ ಆಗಿತ್ತು. ಇಲ್ಲಿಂದಲೇ ಹೊರಗಡೆ ಹೋಗುವಾಗ ಒಂದು 12:30 ಆಗಿತ್ತು ನಾವು ಪ್ರಸಾದ ಎಲ್ಲ ತಗೊಂಡು. ಯಾಕಂತ ಹೇಳಿದರೆ ಇವತ್ತು ನವರಾತ್ರಿ ಅಲ್ವಾ, ಸೊ ಹಾಗಾಗಿ ಫ್ರೈಡೇ ಅದರಲ್ಲೂ ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು. ಇಲ್ಲಿಂದ ಹೊರಡುವಾಗಲೇ ನಮಗೆ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾವು ಮನೆಗೆ ಬಂದ್ವಿ. ಯಾಕಂತ ಹೇಳಿದರೆ ಇವನನ್ನು ಕೂಡ ಕರ್ಕೊಂಡು ಹೋಗಿದ್ವಿ ಅಲ್ಲ, ಬಿಸಿಲಲ್ಲಿ ಆಗೋದಿಲ್ಲ ಅಂತೇಳಿ. ಇನ್ನು ಪುನಃ ಮತ್ತೆ ಹೋಗುವಂತೇಳಿ ನಾವು ಮನೆಗೆ ಬಂದ್ವಿ. ಈಗ ಇವರಿಲ್ಲಿ ಶರ್ಬತ್ ಮಾಡ್ತಿದ್ದಾರೆ. ದೃಶ್ಯಕ್ಕೆ ಹೋಗ್ತಾ ಇದ್ದಾನೆ. ಏರ್ ಮಲ್ದಿನ ಜ್ಯೂಸು ಶೋಕಾತಿಂದ ತಿಕ್ಕೆ ಏನೊಂಚೂರು ಪರ್ಪೆ. ಈಗ ನಾನು ಕುಡಿತೇನೆ. ವಾವ್, ಸೂಪರ್. ಆದ್ರೆ ಸ್ವಲ್ಪ ಇದು ಎಂತ ಸ್ವೀಟ್ ಸ್ವಲ್ಪ ಕಮ್ಮಿ. ಇದು ಅವರಿಗೆ ಬೇಕಾದಾಗೆ ಮಾಡಿದವರು. ಇದನ್ನ ಇರೇ ಕೊಡಿಸ್ಲಕ್ಕ ಬಂದ್ರೆ ಅಲ್ಲ ಏತಿ ಎಲ್ಲಿ ತುಳಿ ಅಂದ್ರೆ ನೋಡಿ. ನಿಮ್ಗೆ ಈ ಜ್ಯೂಸ್ ಬೇಕಾದ್ರೆ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ. ಆರೆಂಜ್ ಜ್ಯೂಸ್ ಮತ್ತೆ ಪೈನಾಪಲ್ ಜ್ಯೂಸ್. ಇದು ದೃಶ್ಯ ಇದು ನೋಡಿ. ಸಂಜೆ 7:30 ಆಗ್ತಾ ಉಂಟು, ಆದ್ರೂ ಹೊರಟದ್ದು ನೋಡುವ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ನಾವು ಹೊರಡದೀಗ. ಅಲ್ಲಿ ತೋರಿಸ್ತೇವೆ ನಿಮ್ಗೆ. ಪೋಯತೆ ಪೋಯ್ ಬೇಗ ಬೇಗ ಬನ್ನಿ, ಲೇಟ್ ಆಗ್ತದೆ, ಬೇಗ ಹೋಗುವ. ರಟ್ಟ ಐಸ್ ಕ್ರೀಮ್ ಮಾಡಿ ಸಿಂಹ ಬೆತ್ತುಂಡು ವೆಚ್ಚ ಏನಾದರೂ ಮಾತಾಡ್ಲಿಕ್ಕೆ ಉಂಟಾ? ಎಂತ ಮಾತಾಡುದು? ಎರಡೆರಡು ಐಸ್ ಕ್ರೀಮ್ ತಿನ್ನ ನಿನ್ನ ಮಗ, ಅದಕ್ಕೆ ಎಂತ ಹೇಳು? ಅದು ಕಲಿಸಿಕೊಟ್ಟದೆಲ್ಲ ನೀವೇ. ನಾನು
ನೋಡಿ ಲೈಟಿಂಗ್ ಎಲ್ಲ. ಮರ ಬತ್ತದ ದಿಕ್ಕು ಮರ್ತು ಬೇ ದಿಕ್ಕು ಮರ್ತು ಅಲ್ಲೊಂದು ಡಬ್ಬ ಡಬ್ಬ ನಾವಿಲ್ಲಿ 7:30 ಗಂಟೆಗೆ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದ್ವಿ. ನಾವಲ್ಲಿ ಬ್ಯಾಕ್ ಸೈಡಿಂದ ಗಾಡಿ ಪಾರ್ಕಿಂಗಿಗೆ ತಗೊಂಡು ಆನಂತರ ಅಲ್ಲಿಂದನೇ ನಾವು ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ಎಂಟ್ರೆನ್ಸ್ ಒಳಗಡೆ ಬರ್ಲಿಕ್ಕೆ ಆಗ್ತದೆ ಅಂತೇಳಿ ನಾವು ಎಣಿಸಿದ್ದು. ಆದರೆ ಅಲ್ಲಿ ಸ್ಟೇಜಿಂದ ಈ ಕಡೆಗೆ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ, ಪುನಃ ನಾವು ಸುತ್ತಾಕಿಕೊಂಡು ಬರಬೇಕಾಯಿತು. ಎಂಟ್ರೆನ್ಸಲ್ಲಿ ಫಸ್ಟಿಗೆ ನಾವು ಎಂಟ್ರಿ ಕೊಡುವಾಗ ಇಲ್ಲಿ ಎಷ್ಟು ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ತುಂಬ ಚೆಂದ ಕಾಣ್ತಾ ಇತ್ತು. ಹಾಗೆಯೇ ನಾವು ರಾತ್ರಿ ಟೈಮಲ್ಲಿ ಹೋದರೆ ಫುಲ್ ಲೈಟಿಂಗಲ್ಲಿ ನಮಗೆ ಇದು ನೋಡಲಿಕ್ಕೆ ಸಿಗ್ತದೆ ನೋಡಿ. ನಾವಿಲ್ಲಿ ಒಳಗಡೆ ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಇಲ್ಲಿ ಒಳಗಡೆ ಏನು ವಿಡಿಯೋ ಕೂಡ ಫೋಟೋಸ್ ಎಲ್ಲ ಏನು ತೆಗಿಲಿಕ್ಕಾಗೋದಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ನೋಟಿಸ್ ಹಾಕಿದ್ದಾರೆ. ಒಳಗೆ ಹೋಗಿ ನಾವು ದೇವರ ದರ್ಶನ ಎಲ್ಲ ಮಾಡಿಕೊಂಡಾಯಿತು. ಇಲ್ಲಿ ರೂಲ್ಸ್ ಕೂಡ ಒಳ್ಳೆ ಇತ್ತು, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಲೈನಲ್ಲಿ ಹೋಗಿ ಲೈನಲ್ಲೇ ಬರಲಿಕ್ಕೆ. ಹಾಗಾಗಿ ನಿಮಗೆ ರಶ್ ಇದ್ದದಷ್ಟೊಂದು ಗೊತ್ತಾಗಲಿಲ್ಲ. ಈ ಕಡೆಯಿಂದ ಬರುವಾಗ ಇಲ್ಲಿ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ. ನಮಗೆ ಇದು ನೋಡಲಿಕ್ಕೆಲ್ಲ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಒಂದು ಒಳ್ಳೆಯಾಗಿದೆ. ಮತ್ತು ಇಲ್ಲಿ ಫೋಟೋ ತೆಗಿಲಿಕ್ಕೂ ಕೂಡ ನೋಡಿ ಹೀಗೆ ರೆಡಿಯಾಗಿ ಬಿಟ್ಟಿದ್ದಾರೆ. ಹಾಗೆಯೇ ನಾವೀಗ ಎಂಟ್ರೆನ್ಸಿಂದ ಒಳಗಡೆ ಹೋಗೋದು. ನಿಮಗೆ ನೋಡಿ ಇಲ್ಲಿ ಒಂದು ತೆಂಗಿನ ಮರದ ಮಧ್ಯಭಾಗದಲ್ಲಿರುವಂತಹ ಎಲೆಗಳ ಮಧ್ಯಭಾಗದಲ್ಲಿರುವಂತಹ ಅದು ಗರಿಗಳಂತೆ ಹೇಳ್ತೇವೆ, ಅದಕ್ಕೆ ನೋಡಿ ಪೇಂಟ್ ಮಾಡಿ ಯಾವ ರೀತಿಯಾಗಿ ಅದನ್ನು ಜೋಡಣೆ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ನಮಗೆ ಫೋಟೋ ಕೂಡ ತೆಗಿಬೋದಂತೇಳಿ. ಅದು ಗೊತ್ತೇ ಆಗೋದಿಲ್ಲ, ತೆಂಗಿನ ಮರದ ಒಂದು ಎಲೆಯ ಮಧ್ಯಭಾಗದಲ್ಲಿರುವ ಗರಿಗಳಂತೆ ಹೇಳ್ತೇವೆ, ಅದರಲ್ಲಿ ಮಾಡಿದೆ ಅಂತೇಳಿ ಗೊತ್ತಾಗೋದಿಲ್ಲ. ಮತ್ತು ಇಲ್ಲಿ ಬೇರೆ ಬೇರೆ ರೀತಿಯ ಹೂಗಳಿಂದ ಮಾಡಿರುವಂಥದ್ದು ಪಕ್ಷಿಗಳ ರೂಪದಲ್ಲಿ ಹಾಗೂ ಪ್ರಾಣಿಗಳಿರ್ಬೋದು. ಇದು ನೋಡಿ, ಅದು ಮಾಡಲಿಕ್ಕೆ ಕೂಡ ಅಷ್ಟೇ ಪೇಷನ್ಸ್ ಬೇಕು. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಯಾವುದಾದ್ರಿಂದ ಮಾಡಿದ್ದಾರೆ ನೋಡಿ, ಅದನ್ನು ಹೇಗೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಮಗೆ ತುಂಬ ಶಾಕ್ ಆಗ್ತದೆ. ಹಾಗೆಯೇ ಮಾಡಿದ್ದಾರೆ, ತುಂಬ ಮಾಡೆಲ್ಸ್ ಎಲ್ಲ ಇತ್ತು ಇದರಲ್ಲಿ. ಹಾಗೆಯೇ ಇಲ್ಲಿ ಮಕ್ಕಳು ನೋಡಿರುವಂಥದ್ದು, ಮಕ್ಕಳು ಟಿ ವಿಯಲ್ಲಿ ನೋಡ್ತಾರಲ್ಲ, ಮಾಷಾ ಆ್ಯಂಡ್ ದ ಬೇರ್ ನೋಡಿ, ಇದು ಮಕ್ಕಳಿಗೋಸ್ಕರ ಅಂತಲೇ ಮಾಡಿರುವಂಥದ್ದು. ಆದಿ ನಿಮ್ಮದೇ ಕೈಯಲ್ಲಿ ಮೊಬೈಲ್ ಹಾಕೊಂಡು ಮಂಡ್ಯದಲ್ಲೇ ಮೊಬೈಲಿಗೆ ಬೇಕಿದ್ದೀವಿ ಅಲ್ಲ. ಮತ್ತು ಕೆಲವೆಲ್ಲ ಕಲ್ಲಿನಿಂದ ಹಾಗೂ ಕೆಲವೊಂದು ವೇಸ್ಟೇಜ್ ಇದು ರಟ್ಟಿನಿಂದೆಲ್ಲ ಮಾಡಿರುವಂಥದ್ದು, ಅದಕ್ಕೆ ಪೈಂಟ್ ಎಲ್ಲ ಹಾಕಿ ತುಂಬ ಒಳ್ಳೆಯಿತ್ತು. ಇಲ್ಲಿ ತುಳುನಾಡಿನ ಸಂಸ್ಕೃತಿಯ ಒಂದು ಆತ್ಮ ಆರಾಧನೆಯ ಆಚರಣೆಯಲ್ಲಿ ಯಾವುದೆಲ್ಲ ನಾವು ಕೋಲಕ್ಕೆ ಬೇಕಾದ ಐಟಮ್ಸ್ಗಳನ್ನು ಇದು ಮಾಡ್ತೇವೆ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಅದನ್ನು ಕೂಡ ನಾವು ನೋಡ್ಬೋದು ಇಲ್ಲಿ. ಒಳ್ಳೊಳ್ಳೆ ರೀತಿಯ ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ, ಅದರ ಜೊತೆಗೆ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ, ಹೀಗೆ ಮಾಡಿದರೆ ಒಳ್ಳೆಯದು ಒಳ್ಳೆಯದಲ್ಲ ಅಂತೇಳಿ. ಹಾಗೆಯೇ ಇಲ್ಲಿ ಇಷ್ಟೊಂದು ನೋಡಲಿಕ್ಕಿತ್ತು ಗೊತ್ತಾ, ತುಂಬ ಸುತ್ತಿ ಸುತ್ತಿ ಸಾಕಾಯಿತು. ಇಲ್ಲಿ ನೋಡಿ ರಂಗೋಲಿ ಟೈಪಲ್ಲಿ ಎಲ್ಲ ಬಿಡಿಸಿ, ಹಾಗೆಯೇ ಒಂದು ಮಿಡ್ಲಲ್ಲಿ ಇಲ್ಲಿ ಮಿರರ್ ಕೂಡ ಇಟ್ಟಿದ್ದಾರೆ ಗ್ಲಾಸಿದು, ಅದರಲ್ಲಿ ನಾನು ಫೋಟೋ ಶೂಟ್ ಮಾಡ್ತಾ ಇದ್ದೇನೆ, ನಮಗೆ ಫೋಟೋ ಕೂಡ ತೆಗಿಬೋದು. ಪುನಃ ಈ ಕಡೆ ಬಂದರೆ ಎಲ್ಲ ಪಕ್ಷಿಗಳದ್ದೇ, ತುಂಬ ವೆರೈಟಿಯಲ್ಲಿ ಇತ್ತು ಪಕ್ಷಿ ಎಲ್ಲ. ಹಾಗೆಯೇ ಇಲ್ಲಿ ನೋಡಿ
ಇದಕ್ಕೆ ನಮಗೆ ಫೋಟೋ ತೆಗಿಬೋದು ಮತ್ತು ಒಂದು ವೀಡಿಯೋ ಕೂಡ ಮಾಡ್ಬೋದು. ಒಂದು ರೌಂಡು ಇದಕ್ಕೆ 100 ರುಪೀಸು, ಒಂದು ರೌಂಡು ವೀಡಿಯೋಗೆ 100 ರುಪೀಸು ಮತ್ತು ಒಂದು ಫೋಟೋಗೆ ಫ್ರೀ. ಹಾಗೆ ನಾವು ಇಲ್ಲಿ ಮಾಡಿದ್ದೇವೆ ನೋಡಿ. ಪುನಃ ನಾವು ಈ ಕಡೆಯಿಂದ ಬಂದರೆ ಎಲ್ಲ ಫಿಶ್ ಇದು ನೋಡ್ಬೋದು. ಸಮುದ್ರದಲ್ಲಿ ಸಿಗುವ ಎಲ್ಲ ಫಿಶ್ಗಳು ಕೂಡ ಉಂಟು, ಹಾಗೆ ನದಿಗಳಲ್ಲಿ ಇರ್ಬೋದು. ಎಲ್ಲ ಫಿಶ್ಗಳನ್ನೆಲ್ಲ ಹಾಕಿ ತಂದಿಟ್ಟಿದ್ದಾರೆ ಇಲ್ಲಿ. ಮತ್ತು ಅಲ್ಲಿ ನೋಡಿ, ಇಲ್ಲಿ ಇದೊಂದು ಆಮೆ ನೋಡಿ. ಹಾಗೆಯೇ ಸಮುದ್ರದ ನೀರಲ್ಲಿರುವ ಕೆಲವೊಂದು ಫಿಶ್ಗಳಿರ್ತದಲ್ಲ, ಅದು ಈ ನೀರಿಗೆ ತಗೊಂಡು ಬಂದರೆ ಕೆಲವೊಂದು ಸರಿ ಸತ್ತು ಹೋಗ್ತದೆ. ಅದಕ್ಕಾಗಿ ಆ ನೀರನ್ನೇ ಎಲ್ಲ ತಗೊಂಡು ಬಂದು ಹಾಕಿಟ್ಟಿದ್ದಾರೆ. ಫಸ್ಟಿಗೆ ನಾವಿಲ್ಲಿ 9 ದೇವಿಗಳನ್ನು ನೋಡಲಿಕ್ಕೆ ಬಂದ್ವಿ. ನೋಡ್ಬೋದು ನೋಡಿ, ಎಷ್ಟು ಒಳ್ಳೆ ಮಾಡಿದ್ದಾರೆ. ಆದ ನಂತರ ನಾವು ಇಲ್ಲಿ ಮನೆಗೆ ಬಂದ್ವಿ. 11:45 ಬಂದಿದ್ದೇವೆ. ಈಗ 12:10 ಇವನಿಲ್ಲಿ ಮೊಬೈಲ್ ನೋಡ್ತಾ ಇದ್ದಾನೆ. ಓಕೆ, ನಾವು ಒಂದೀಗ 11:00ವರೆಗೆ ಬಂದದಷ್ಟೇ. ಹಾಗೆ ಈಗ 12 ಗಂಟೆ ಆಯಿತು. ಓಕೆ, ಇನ್ನೂ ಕೂಡ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.